ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚೈತ್ರ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಏನಿವತ್ತು ಮಗಳ ಕಸ ಗುಡಿಸೋದನ್ನ ಹಾಕ್ತಾಯಿದ್ದೀನಿ ಅಂತ ಅಂದ್ಕೋಬೇಡಿ. ಹೌದು, ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು, ಅದಕ್ಕೆ ಮಗಳೇ ಮನೆ ಕಸ ಎಲ್ಲ ಗುಡಿಸಿದ್ಲು. ನಾನು ಮನೆ ಒರೆಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಪೂಜೆನ ಮುಗಿಸ್ಕೊಂಡೆ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಫ್ರೂಟ್ ಸಲಾಡ್ನ ಮಾಡಿಕೊಂಡೆ. ಫ್ರೂಟ್ ಸಲಾಡ್ಗೆ ಆ್ಯಪಲ್ಲು, ಬನಾನಾ, ದ್ರಾಕ್ಷಿ, ಸ್ವಲ್ಪ ದಾಳಿಂಬೆನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಂಡ್ರೆ ಫ್ರೂಟ್ ಸಲಾಡ್ ರೆಡಿ ಆಯಿತು. ಅದನ್ನೇ ತಿಂದ್ಕೊಂಡ್ವಿ. ನೆಕ್ಸ್ಟು ಆಫ್ಟರ್ನೂನಿಗೆ ನಾನು ಇಲ್ಲಿ ಬೇಳೆ ಸಾಂಬಾರು ಮಾಡ್ಕೊತಾ ಇದ್ದೀನಿ ನುಗ್ಗೆಕಾಯಿ ಹಾಕಿ. ಸೊ ನುಗ್ಗೆಕಾಯಿ ಹಾಕಿದಾಗ ಸ್ವಲ್ಪ ಹೆಸರುಬೇಳೆ ಆ್ಯಡ್ ಮಾಡ್ಕೊಳ್ಳಿ, ಏನು ಸಖತ್ತಾಗಿರುತ್ತೆ ಗೊತ್ತಾ ಸಾರು. ಸ್ವಲ್ಪ ತೊಗರಿಬೇಳೆ, ಹೆಸರುಬೇಳೆ, ಹಾಗೆ ತರಕಾರಿ ಹುರುಳಿಕಾಯಿ, ಬದನೆಕಾಯಿ, ಒಂದು ಆಲೂಗೆಡ್ಡೆ, ಟೊಮೊಟೊ, ಈರುಳ್ಳಿನ ಬೇಯಕ್ಕೆ ಇಟ್ಕೊಂಡೆ. ಹಾಗೇ ಪಲ್ಯಕ್ಕೆ ರೆಡ್ ಕ್ಯಾಬೇಜು ಮತ್ತು ಸ್ವಲ್ಪ ಕಾರ್ನ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಟೊಮೊಟೊ ಅವೆಲ್ಲ ಚೆನ್ನಾಗಿ ಬೆಂದಿತ್ತು, ಈರುಳ್ಳಿ, ಸ್ವಲ್ಪ ತರಕಾರಿ ಅವೆಲ್ಲ ಬೆಂದಿತ್ತು. ಅದಕ್ಕೆ ನುಗ್ಗೆಕಾಯಿನ ಆಮೇಲೆ ಹಾಕ್ಕೊಂಡೆ, ನುಗ್ಗೆಕಾಯಿ ಹಾಕ್ಕೊಂಡೆ. ನೆಕ್ಸ್ಟು ಹುಣಸೆಹಣ್ಣ ನೆನೆ ಹಾಕ್ಕೊಂಡೆ. ನಾನು ಖಾರ ರುಬ್ಕೊಳ್ಳಲ್ಲ, ಹಾಗೆ ಮಾಡ್ತೀನಿ. ಹುಣಸೆಹಣ್ಣು ನೆನೆ ಹಾಕ್ಬಿಟ್ಟು ಹಸುಗಳಿಗೆ ನೀರಿಡೋಣ ಅಂತ ಬಂದೆ. ಹಸು ಕಸ ಎಲ್ಲ ಎತ್ತಿ ಹಸು ಮನೆ ತೊಳೆದು ಹಸುಗಳಿಗೆ ನೀರಿಟ್ಕೊಂಡೆ. ನೀರಿಟ್ಕೊಂಡು ಬಂದು ಹುಣಸೆಹಣ್ಣು ನೆಂದಿತ್ತು, ಅದನ್ನು ಸ್ವಲ್ಪ ಕಿವುಚಿ ತೆಗೆದು ನೆಕ್ಸ್ಟು ಇಲ್ಲಿ 2 ಸ್ಪೂನ್ ಬೇಳೆ ಸಾಂಬಾರು ಪುಡಿ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಕಲಾಯಿಸ್ಕೊಂಡು ಬೆಂದಿತ್ತಲ್ಲ ತರಕಾರಿ ಅವಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ನಾನು ಖಾರ ಜಾಸ್ತಿ ರುಬ್ಬಲ್ಲ ಬೇಳೆ ಸಾಂಬಾರಿಗೆ. ಹೀಗೆ ಮಾಡಿದ್ರೆ ನನಗೆ ಟೇಸ್ಟ್ ಸಖತ್ತಾಗಿರುತ್ತೆ. ಸ್ವಲ್ಪ ಹೆಸರುಬೇಳೆ ಆ್ಯಡ್ ಮಾಡಿರ್ತೀವಲ್ಲ, ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ನಾನೇನು ಸಾರಿಗೆ ಬೇರೆ ಪಲ್ಯಕ್ಕೆ ಬೇರೆ ಮಾಡ್ಕೊತಾ ಇಲ್ಲ ಒಗ್ಗರಣೆ. ಬಾಣಲಿಲಿ ಎರಡಕ್ಕೂ ಒಂದೇ ಸಲ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು, ಅದೇನೋ ನನಗೆ ಜೀರಿಗೆ ಅಭ್ಯಾಸ ಆಗ್ಬಿಟ್ಟೈತೆ. ಯಾವುದೇ ಅಡುಗೆಗೆ ಒಗ್ಗರಣೆ ಕೊಟ್ಟರು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡಿಕೊಂಡೆ. ಕರಿಬೇವು ಸೊಪ್ಪು ಎಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದೇ ಒಗ್ಗರಣೆನ ತೆಗೆದು ಸ್ವಲ್ಪ ಸಾಂಬಾರಿಗೆ ಆ್ಯಡ್ ಮಾಡಿಕೊಂಡೆ. ನಾನೇನು ಬೇರೆ ಒಗ್ಗರಣೆ ಕೊಟ್ಕೊಳ್ಳಿಲ್ಲ, ಇನ್ನೇನು ಅದೇ ಅಲ್ವಾ ಅಂದ್ಬಿಟ್ಟು ಅದನ್ನೇ ಸಾಂಬಾರಿಗೂ ಸಹ ಸೇರಿಸ್ಕೊಂಡೆ. ನೆಕ್ಸ್ಟು ಅದಕ್ಕೇ ಸ್ವಲ್ಪ ಒಂದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ವಲ್ಲ ರೆಡ್ ಕ್ಯಾಬೇಜು, ಅದನ್ನು ಹಾಕ್ಕೊಂಡೆ. ನೀಟಾಗೆ ಅದನ್ನೆಲ್ಲ ಕಲಾಯಿಸ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ. ಬೇಯಕ್ಕೆ ನಾನೇನು ಉಪ್ಪು ಹಾಕ್ಕೊಂಡಿರಲಿಲ್ಲ. ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡೆ, ಬೇಳೆ ಸಾಂಬಾರು ಪುಡಿನೇ ಒಂದು 1/4 ಟೀ ಸ್ಪೂನ್ ಅಷ್ಟೇ ಆ್ಯಡ್ ಮಾಡಿಕೊಂಡೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಬೇಕಾದ್ರೆ ನೀವು ಒಂದು ಸಲ ಟ್ರೈ ಮಾಡಿ. ನೀವು ಯಾವುದೇ ಪಲ್ಯ ಆಗಲಿ ಒಂದೇ ಒಂದು ಸ್ವಲ್ಪ ಹಾಕ್ಕೊಂಡ್ರೂ ಎಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ಕಾರ್ನ್ ಬೆಂದಿತ್ತಲ್ಲ, ಅದಕ್ಕೇ ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಕಾಂಗ್ರೆಸ್ ಕಡಲೆಬೀಜ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡೆ. ಲಾಸ್ಟಲ್ಲಿ ದಾಳಿಂಬೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿದೆ. ಸಖತ್ತಾಗಿತ್ತು ಗೊತ್ತಾ, ಈ ಮದುವೆಗಳಲ್ಲಿ ಇರುತ್ತಲ್ಲ ಆ ಥರ ಇತ್ತು. ಸಖತ್ತಾಗಿತ್ತು ಪಲ್ಯ. ಇದಾಗಿತ್ತು ಇವತ್ತಿನ ಲಂಚ್. ನನ್ನ ಕೂದಲೇನಾಯಿತು, ನನ್ನ ಕೂದಲನ್ನ ನಾನು ತಿರುಪತಿಗೆ ಹರಕೆ ಹೊತ್ಕೊಂಡಿದ್ದೆ, ಸೊ ಅದಕ್ಕೆ ಮುಡಿ ಕೊಟ್ಟೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಇವತ್ತಿನ ವ್ಲಾಗ್ ಹೆಂಗಿತ್ತು ಪ್ಲೀಸ್ ಕಮೆಂಟ್ ಮಾಡಿ.